ಹಾಯ್ ಫ್ರೆಂಡ್ಸ್, ನಾನೀಗ ರಿವ್ಯೂ ಮಾಡ್ತಾ ಇರೋದು ವೆರಿ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್, ರೆಡಿಮೇಡ್ ಬ್ಲೌಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ವೈಟ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಅಥವಾ ಈ ಥರದ ಒಂದು ಕಲರ್ಸಲ್ಲಿ ನೀವು ಬ್ಲೌಸ್ ತೊಗೊಂಡ್ಬಿಟ್ರೆ ಮಲ್ಟಿಪರ್ಪಸ್ ನೀವು ಇದನ್ನು ಯೂಸ್ ಮಾಡ್ಬೋದು. ಹಲವಾರು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಬೋದು. ರೇಷ್ಮೆ ಸೀರೆ, ಸಿಲ್ಕ್ ಸ್ಯಾರಿ, ಪಟ್ಟು ಸ್ಯಾರಿ, ಸಿಂಪಲ್ ಸ್ಯಾರಿ, ಪ್ಲೇನ್ ಸ್ಯಾರಿ, ಕಾಟನ್ ಸ್ಯಾರಿ, ಎಲ್ಲ ಥರ ಸೀರೆಗೂ ನೀವು ಮ್ಯಾಚ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಫ್ಯಾಬ್ರಿಕ್ ಅಂತೂ ಬ್ಯೂಟಿಫುಲ್ ಆಗಿದೆ. ಸೊ ರೆಡಿಮೇಡ್ ಬ್ಲೌಸ್ ಅಂತ ಅನ್ಸೋದೇ ಇಲ್ಲ. ಇದನ್ನೇ ನೀವು ಹೊರಗಡೆ ಪರ್ಚೇಸ್ ಮಾಡೋಕ್ಕೆ ಹೋಗಿ ಸಾವಿರಾರು ರೂಪಾಯಿ ಹೇಳ್ತಾರೆ ಹೊಲಿಯೋಕ್ಕೆ ಕೊಟ್ಟರೆ, ಈ ಥರ ವರ್ಕ್ ಮಾಡ್ಸೋಕೆ ಕೊಟ್ಟರೆ. ಮಷಿನ್ ಎಂಬ್ರಾಯ್ಡ್ರಿನೇ, ಬಟ್ ಸೂಪರ್ ಆಗಿದೆ. ಎಲ್ಲೂ ಕೂಡ ಒಂಚೂರು ಬಟ್ಟೆ ಡ್ಯಾಮೇಜ್ ಆಗೋದಾಗಲಿ ಅಥವಾ ಡಿಸೈನ್ ಡ್ಯಾಮೇಜ್ ಆಗೋದಾಗಲಿ ಆಗಿಲ್ಲ. ಡೀಪ್ ನೆಕ್ ಇದೆ. ಒಳಗಡೆ ಕೊಟ್ಟಿರುವಂಥ ಕ್ಲಾತು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಟನಲ್ಲಿ ಬರುತ್ತೆ ಇದು. ಆ್ಯಂಡ್ ಕಾಟನ್ ಸಿಲ್ಕ್ ಮಿಕ್ಸ್ ಇರುವಂಥ ಒಂದು ಫ್ಯಾಬ್ರಿಕ್ ಇದು. ಸೂಪರ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಮಾಡ್ಬೋದಲ್ಲ ಅಂಥೇಳಿ ನಾನು ಈ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹಲವಾರು ಕಲರ್ಸ್ ಅವೈಲೇಬಲ್ ಇದೆ, ಸೈಜ್ ಅವೈಲೇಬಲ್ ಇದೆ. ಖಂಡಿತ ನೀವು ಚೆಕ್ ಮಾಡ್ಬೋದು. ಯಾರಿಗಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಈ ರೀಲ್ಸ್ನ ನನಗೆ ಶೇರ್ ಮಾಡಿದರೆ ಖಂಡಿತವಾಗ್ಲೂ ನಾನು ಇದ್ರ ಲಿಂಕ್ನ ನಿಮಗೆ ಕೊಡ್ತೀನಿ. ತಪ್ಪದೆ ರೀಲ್ಸ್ನ ಶೇರ್ ಮಾಡಿ ಲಿಂಕ್ನ ತಗೊಂಡು ಕೂಡಲೇ ಹೋಗಿ ಔಟ್ ಆಫ್ ಸ್ಟಾಕ್ ಆಗೋಕ್ಕೂ ಮೊದಲು ಬೈ ಮಾಡಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ತಗೊಳ್ತಾ ಇದ್ದೀನಿ. ನೀವು ಈ ಜಾಗದಲ್ಲಿ ಡಿಟಾಕ್ಸ್ ವಾಟರ್ಗಳು ಯಾವುದು ಬೇಕಾದರೂ ತಗೊಳ್ಬೋದು. ಸೊ ನಾನು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡೆ. ಅದ್ರ ಜೊತೆಗೆ ಮೀಶೋ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಒಂದು ಶಾಪಿಂಗ್ ಮಾಡಿದ್ದೆ. ಸೊ ಪ್ರಾಡಕ್ಟ್ ಹೇಗಿದೆ ಅಂತ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಲಿಂಕ್ ಅಂತ ನೀವು ನನ್ನ ಕಮೆಂಟ್ ಹಾಕಿದರೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ತರಿಸಿರೋ ಎಲ್ಲ ಪ್ರಾಡಕ್ಟ್ ಲಿಂಕು ಇರುತ್ತೆ. ಒಂದು ಸಲ ಡಿಸ್ಕ್ರಿಪ್ಷನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಸ್ಯಾರಿ ಇದು, ಸಖತ್ತಾಗಿದೆ. 400-500 ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆ ಸಿಗುತ್ತೆ ಅಂದರೆ ನಂಬೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಖಂಡಿತ ತೊಗೋಬೋದು. ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ನಡುವೆ ನಂಗೆ ಪರ್ಪಲ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಪರ್ಪಲಲ್ಲೇ ತಗೊಂಡೆ. ರಾಯಲ್ ಬ್ಲೂ ಇದೆ, ಪಿಂಕ್ ಇದೆ, ಗ್ರೀನಲ್ಲಿದೆ, ಡಾರ್ಕ್ ಬ್ಲೂ ಅಲ್ಲಿ ಹಲವಾರು ಕಲರ್ಸ್ ನಿಮಗೆ ಸಿಗುತ್ತೆ. ಈ ಸಿಲ್ವರ್ ಜೆರಿ ಬಂದು ನಿಮಗೆ ಅಚ್ಚಾಗಿರಲ್ಲ, ಇದು ಥ್ರೆಡ್ ಪ್ರಿಂಟೆಡ್ ಆಗಿರುತ್ತೆ. ವಾಶ್ ಮಾಡಿದರೂ ಕೂಡ ನಿಮಗೆ ಯಾವುದೇ ರೀತಿ ಪ್ರಿಂಟೆಡು ಹೋಗೋದಿಲ್ಲ. ಇನ್ನು ಒಂದೇನು ಬೇಜಾರಂದರೆ ಆನ್ಲೈನಲ್ಲಿ ತೊಗೊಂಡಿರೋ ಸೀರೆಗಳು ಲೆಂತ್ ಸ್ವಲ್ಪ ಕಮ್ಮಿ ಇರುತ್ತೆ. ಬ್ಲೌಸ್ನ ನಾವು ಕಟ್ ಮಾಡಿಸ್ಬಾರ್ದು. ಸೊ ಆದಷ್ಟು ಬ್ಲೌಸ್ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಲೆಂತೇ ಸಿಗುತ್ತೆ. ಇದಕ್ಕೆ ಮ್ಯಾಚ್ ಆಗೋ ಥರ ನೀವು ಬೇರೆ ಬ್ಲೌಸ್ ತರಿಸ್ಕೋಬೋದು ಅಥವಾ ನಿಮ್ಮ ಹತ್ರ, ಆವಾಗ ನಿಮಗೆ ಸೀರೆ ಲೆಂತ್ ಉದ್ದ ಬರುತ್ತೆ. ಬೇಕಿದ್ರೆ ಬ್ಲೌಸು ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬೋದು ಇದರಲ್ಲಿ ಬಂದಿರೋ ಬ್ಲೌಸ್ನೇ. ಸೊ ಲೆಂತ್ ಜಾಸ್ತಿ ಇಷ್ಟಪಡೋರು ಸೊ ಹಾಗೆ ಬಿಡಿ ಅಂತ ನಾನು ಹೇಳ್ತೀನಿ. ನಂಗೆ ಸ್ವಲ್ಪ ಸೀರೆ ನೇರಿಗೆ ಜಾಸ್ತಿ ಬಿದ್ರೇ ಇಷ್ಟ ಆಗುತ್ತೆ. ಒಂದು 4ರಿಂದ 5 ಆದರೂ ನೇರಿಗೆ ಬರಬೇಕು. ನಾನು ಹಾಗೆ ಬಿಟ್ಟಿರ್ತೀನಿ, ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ನನ್ನ ಬ್ರೇಕ್ಫಾಸ್ಟಿಗೆ 2 ಚಪಾತಿ, ಮೊಳಕೆ ಕಾಳು ಪಲ್ಯ, ಸ್ವಲ್ಪ ಮೊಸರನ್ನು ಕೂಡ ನಾನು ತಗೊಂಡು ನನ್ನ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೆ. ಇದು ನಾನೀಗ ರಿವ್ಯೂ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಒಂದು ಶಿಫಾನಲ್ಲಿ ಬರುವಂಥ ಒಂದು ಲಾಂಗ್ ಗೌನ್ ಡ್ರೆಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ವೆರಿ ಟ್ರೆಂಡಿಂಗ್ ಡ್ರೆಸ್ ಅಂತಲೇ ಹೇಳ್ಬೋದು. ಮೀಶೋ ಅಲ್ಲಿ ತುಂಬ ಜನ ಈ ಡ್ರೆಸ್ನ ಬೈ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಐರನ್ ಬೇಕಾಗಿಲ್ಲ, ಮೇಂಟೆನೆನ್ಸು ತುಂಬ ಚೆನ್ನಾಗಿರುತ್ತೆ ಈ ಡ್ರೆಸ್ಸು. ವೇರ್ ಮಾಡಿದಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಳಗಡೆ ಲೈನಿಂಗ್ ಅಂತೂ ಸೂಪರ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಸೈಜ್ ಅವೈಲೇಬಲ್ ಇದೆ. ಕಲರ್ ಇದು ಒಂದೇ ಅವೈಲೇಬಲ್ ಇರೋದು. ಹಲವಾರು ಜನ ಇದನ್ನು ಬೈ ಮಾಡಿದ್ದಾರೆ. ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನನಗೂ ಇಷ್ಟ ಆಗಿ ನಾನು ಕೂಡ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಸೊ ಫ್ರಿಲ್ ಬರುತ್ತೆ ಈ ಥರ ಕೆಳಗಡೆ, ಮಧ್ಯದಲ್ಲಿ ಸೊಂಟದ ಭಾಗದಲ್ಲೂ ಫ್ರಿಲ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಒಳಗಡೆ ತಿಕ್ಕಾಗಿರುವಂಥ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. 3/4 ಸ್ಲೀವ್ಸ್ ಬರುತ್ತೆ. ಸೂಪರ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಮೋಸ್ಟ್ ವೈರಲ್ ಇರುವಂಥ ಒಂದು ಡ್ರೆಸ್ ಇದು. ಸೊ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ, XXL ಅಲ್ಲಿ. ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆಯಿತು ಅಂತ. ಬಟ್ಟೆಗಳು ಆನ್ಲೈನಲ್ಲಿ ತೊಗೊಳ್ಳೋವಾಗ ಯಾವಾಗಲೂ ನಾವು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ಳೋದು ಬೆಟರ್. ಯಾಕಂದರೆ ಕೆಲವೊಂದು ಸಲ ನಾವು ಅಂಗಡೀಲಿ ತೊಗೊಳ್ಳೋ XXL ನಮಗೆ ಸಾಕಾಗುತ್ತೆ. ಬಟ್ ಅದೇ XXLನ ನಾವು ಆನ್ಲೈನಲ್ಲಿ ತರಿಸ್ಕೊಂಡಾಗ ಟೈಮ್ ಅದು ಸಾಕಾಗೋದೇ ಇಲ್ಲ ಸೈಜು. ಹಾಗಾಗಿ ನಾನು ಯಾವಾಗಲೂ ನನ್ನ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾನೇ ತರಿಸ್ಕೊಳ್ತೀನಿ, ಆಮೇಲೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೆ. ಸೊ ತಂದು ವಾಪಸ್ ಕೊಡೋದಕ್ಕಿಂತ ನಾವು ಮೊದಲೇ ತಗೊಳ್ಳೋವಾಗಲೇ ಚೆನ್ನಾಗಿ ನೋಡಿ ತಗೊಂಡ್ರೆ ಆಗುತ್ತೆ. ಈ ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಈ ರೀಲ್ನ ನನಗೆ
ಮಧ್ಯಾಹ್ನದ ಲಂಚ್ಗೂ ಕೂಡ ನಾನು ಜಾಸ್ತಿನೇ ಚಪಾತಿ ಮಾಡಿದ್ದೆ. ಚಪಾತಿ, ಮೊಳಕೆಕಾಳು ಪಲ್ಯ, ಸ್ವಲ್ಪ ಸೌತೆಕಾಯಿ, ಮಜ್ಜಿಗೆ ಅಂತೂ ಒನ್ ಟೈಮ್ ನಾನು ತೊಗೊಳ್ತೀನಿ. ಮಾರ್ನಿಂಗ್ ಮೊಸರು ತೊಗೊಂಡಿದ್ದೆ, ಮಧ್ಯಾಹ್ನ ಮಜ್ಜಿಗೆ. ರಾತ್ರಿ ಮೊಸರು ಮಜ್ಜಿಗೆ ತೊಗೋಬಾರ್ದು ಅಂತಾರೆ, ಸೊ ಹಾಗಾಗಿ ರಾತ್ರಿಗೆ ಅವಾಯ್ಡ್ ಮಾಡಿ. ನಾನು ವೃತ್ತಿಯಲ್ಲಿ ಟೀಚರ್ ಆಗಿರೋದ್ರಿಂದ ನನಗೆ ಬಟ್ಟೆ ಇವೆಲ್ಲ ಸ್ವಲ್ಪ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಡೈಲಿ ಸ್ಯಾರಿ ವೇರ್ ಮಾಡೋದ್ರಿಂದ ನನಗೆ ಬ್ಲೌಸ್ ತುಂಬ ನೀಡಿರುತ್ತೆ. ನಾನು ಹೆಚ್ಚಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಲ್ಲ, ನನಗೇನೋ ರೆಡಿಮೇಡೇ ವೆರಿ ಕಂಫರ್ಟೇಬಲ್ ಅನಿಸುತ್ತೆ. ಸೊ ಹಾಗಾಗಿ ಆಗಾಗ ನಾನು ರೆಡಿಮೇಡ್ ಬ್ಲೌಸ್ನ ತರಿಸ್ಕೊಳ್ತಾ ಇರ್ತೀನಿ. ಒಂದು ಬ್ಲೌಸ್ ಇದ್ದರೆ ಅದಕ್ಕೆ 10 ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು. ಸೊ ಆ ಒಂದು ಇಂಟೆನ್ಷನ್ಲಿ ನಾನು ರೆಡಿಮೇಡ್ ಬ್ಲೌಸ್ಗಳನ್ನು ತಗೊಳ್ಳೋದು. ಸೊ ಯಾವಾಗಲೂ ಕೂಡ ನನಗೆ ನಮ್ಮ ಶಾಲೆಯಲ್ಲಿ ಕೂಡ ಹೇಳ್ತಾ ಇರ್ತಾರೆ ನನ್ನ ಕಲೀಗ್ಸ್ ಆಗಿರ್ಬೋದು ಎಲ್ಲ, ಒಂದು ಸೀರೆಗೆ ಅಥವಾ ಒಂದು ಬ್ಲೌಸ್ಗೆ ಇಷ್ಟೊಂದು ಸೀರೆಗಳನ್ನ ಮ್ಯಾಚ್ ಮಾಡ್ತಾರೆ ಗೊತ್ತೇ ಆಗಲ್ಲ ಅಂಥೇಳಿ. ನೀವು ಆಲ್ಮೋಸ್ಟ್ ನನ್ನ ರೀಲ್ಸಲ್ಲೂ ನೋಡ್ಬೋದು, ಯಾವುದು ಅದರದ್ದೇ ಸ್ಯಾರಿ ಬ್ಲೌಸ್ ನಾನು ಹಾಕೋದೇ ಇಲ್ಲ. ಸೊ ಎಕ್ಸ್ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ, ಬಟ್ ಗೊತ್ತಾಗಲ್ಲ ಬೇರೆ ಸೀರೆದು ಅಂತ. ಈ ಗೋಲ್ಡ್ ತೊಗೊಂಡ್ರೆ ನಾವು ಎಲ್ಲ ಥರದ ಸೀರೆಗಳಿಗೂ ಮ್ಯಾಚ್ ಮಾಡ್ಬೋದು. ಆಲ್ಮೋಸ್ಟ್ ಗೋಲ್ಡ್, ವೈಟ್, ಬ್ಲ್ಯಾಕ್, ಸಿಲ್ವರ್, ಗ್ರೇ ಇಷ್ಟು ಕಲರು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹೇಳೋದಾದರೆ ಜಾಸ್ತಿ ನಾವು ಬ್ಲೌಸ್ ತೊಗೊಳ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ನನಗೆ ಡೈಲಿ ನೀಡಿರೋದ್ರಿಂದ ನಾನು ಹೆಚ್ಚಾಗಿ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಬ್ಲೌಸ್ ಅಂತೂ ಸೂಪರ್ ಆಗಿದೆ, ಕಲರ್ಸ್ ಅವೈಲೇಬಲ್ ಇದೆ, ಸೈಜ್ ಅವೈಲೇಬಲ್ ಇದೆ. ಲಿಂಕ್ ಅಂತ ಕಮೆಂಟ್ ಹಾಕಿ, ಇಲ್ಲ ಈ ರೀಲ್ಸ್ನ ನಂಗೆ ಶೇರ್ ಮಾಡಿದರೆ ಲಿಂಕ್ ಕಳಿಸ್ತೀನಿ. 2 ಟೈಮ್ ನಾನು ಫುಡ್ನೇ ತೊಗೊಂಡಿರೋದ್ರಿಂದ ರಾತ್ರಿ ಮಾಲ್ಟ್ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳ್ತಾ ಇದ್ದೆ, ಜಸ್ಟ್ ಫಾರ್ ದ ಚೇಂಜ್ ಅಂತ ಇರಲಿ ಅಂತ ರಾತ್ರಿಗೆ ನಾನು ಮಾಲ್ಟ್ ತೊಗೊಳ್ತಾ ಇದ್ದೀನಿ. ಬೆಟರ್ ರಾತ್ರಿಗೆ ಲಿಕ್ವಿಡ್ ಫುಡ್ ತೊಗೊಳ್ಳೋದು ಬೆಟರ್. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಚೆನ್ನಾಗಿ ರೆಡ್ಯೂಸ್ ಆಗಬೇಕಂದ್ರೆ ರಾತ್ರಿ ನಾವು ಲೈಟ್ ಫುಡ್ಡೇ ತೊಗೋಬೇಕು. ಸೊ ಮಾಲ್ಟ್ ತೊಗೊಂಡು ನನ್ನ ರಾತ್ರಿ ಊಟ ಮುಗಿಸ್ಕೊಂಡೆ. ಇವತ್ತು ರಿವ್ಯೂ ಮಾಡ್ತಾ ಇರೋವಂಥದ್ದು ಒಂದು ವೆರಿ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್, ರೆಡಿಮೇಡ್ ಬ್ಲೌಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಗ್ರೇ ಕಲರು, ಸ್ವಲ್ಪ ಸಿಲ್ವರ್, ಸ್ವಲ್ಪ ಮಿಕ್ಸ್ಡ್ ಆಗಿ ಬರುತ್ತೆ. ತುಂಬ ವೈಟು ಅಲ್ಲ, ತುಂಬ ಸಿಲ್ವರ್ ಕಲರು ಅಲ್ಲ, ಸ್ವಲ್ಪ ಗ್ರೇ ಕಲರಲ್ಲಿ ಈ ಬ್ಲೌಸ್ ಬರುತ್ತೆ. ವರ್ಕ್ ನೋಡ್ಬೋದು, ಮಷಿನ್ ವರ್ಕ್, ಇದು ಹ್ಯಾಂಡ್ ಮೇಡ್ ಅಲ್ಲ. ಬಟ್ ಕ್ಲಾತ್ ಫ್ಯಾಬ್ರಿಕ್ ವೈಸ್ ಇದು ಸೂಪರ್ ಆಗಿದೆ. ಆ್ಯಂಡ್ ಹಿಂದೆನೂ ಕೂಡ ತುಂಬ ನೀಟ್ ಡೀಪ್ ನೆಕ್ ಕೂಡ ಇದೆ. ಹೆವಿ ಡಿಸೈನ್ಸ್ ಇಲ್ಲ, ಸಿಂಪಲ್ ಆಗಿ ವೇರ್ ಮಾಡ್ಬೋದು. ಸೊ ಯಾವ ಸೀರೆಗೆ ಬೇಕಾದರೂ ನಾವು ಇದನ್ನು ಮ್ಯಾಚ್ ಮಾಡಿಕೊಂಡು ವೇರ್ ಮಾಡೋಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿದೆ. ಹಿಂದೆ ನಮಗೆ ಇದು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. 3/4 ಸ್ಲೀವ್ಸ್ ಇದೆ. ಒಳಗಡೆ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಇದನ್ನು ನೀವು ಬೈ ಮಾಡ್ಬೋದು. ಸೈಜ್ ಅವೈಲೇಬಲ್ ಇದೆ, ಕಲರ್ಸ್ ಅವೈಲೇಬಲ್ ಇದೆ. ಒಂದು ಸಲ ಚೆಕ್ ಮಾಡಿ, ಇಷ್ಟ ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಔಟ್ ಆಫ್ ಸ್ಟಾಕ್ ಆಗ್ತಾನೇ ಇರುತ್ತಿದ್ದು. ನಾನು ಸೇವ್ ಮಾಡಿದಾಗೆಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಸಡನ್ನಾಗಿ ಮತ್ತೆ ರೀಸ್ಟಾಕ್ ಆದಾಗ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕಂದರೆ ಕಮೆಂಟ್ ಅಂತ ನನಗೆ ಕಮೆಂಟ್ ಮಾಡಿದರೆ ಅಥವಾ ರೀಲ್ನ ಶೇರ್ ಮಾಡಿದರೆ ನಾನು ಖಂಡಿತ ನಿಮಗೆ ಲಿಂಕ್. ಸುಮಾರು ಜನ ನನಗೆ ಇನ್ಸ್ಟಾಲ್ ಕೂಡ ಪರ್ಸ್ನಲ್ಲಾಗಿ ಕಮೆಂಟ್ ಹಾಕ್ತಾ ಇರ್ತೀರಾ, ಈ ವೆಯ್ಟ್ ಲಾಸ್ ಡ್ರಿಂಕ್ನ 2 ಟೈಮ್ಸ್ ಕುಡಿಬೋದಾ ಅಂತ. ಖಂಡಿತ ಕುಡಿಬೋದು, ಬಟ್ ಬೇಗ ಹೀಟ್ ಆಗುತ್ತೆ ಕೆಲವ್ರಿಗೆ. ಸೊ ನಿಮ್ಮ ಬಾಡಿನ ಹೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀರಾ ಅಂದರೆ ನೀವು ಖಂಡಿತ 2 ಟೈಮ್ ಕುಡಿಬೋದು. ಹೀಟ್ ಆಗುತ್ತೆ ಅನ್ನೋರು 1 ಟೈಮ್ ಮಾರ್ನಿಂಗ್ ಅಥವಾ ಮಲಗಬೇಕಾದ್ರೆ 1 ಟೈಮ್ ತೊಗೊಳ್ಬೋದು. ಈಗ ರಿವ್ಯೂ ಮಾಡ್ತಾ ಇರುವಂಥ ಒಂದು ಪ್ರಾಡಕ್ಟ್ ನೀವೇನಾದರೂ ನೋಡಿಬಿಟ್ರೆ ಖಂಡಿತ ಇದನ್ನು ಫಸ್ಟ್ ಹೋಗಿ ಬುಕ್ ಮಾಡ್ಕೊಳ್ತೀರಾ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒಳ್ಳೆ ಮದುವೆಗೆ ಹೇಗೆ ನಾವು ಬ್ರೈಡಲ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀವೋ ಅದೇ ರೀತಿ ಬ್ಲೌಸ್ ಇದೆ. ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ, ಸೈಜ್ ಅವೈಲೇಬಲ್ ಇದೆ. ಯಾವಾಗಲೂ ರೆಡಿಮೇಡು ನಿಮ್ಮ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾನೇ ನೀವು ತಗೊಳ್ಬೇಕಾಗತ್ತೆ. ಸೊ ಸ್ವಲ್ಪ ಸೈಜ್ ವೇರಿಯೇಷನ್ ಆಗ್ತಾ ಇರುತ್ತೆ. ನೋಡಿ ಹಿಂದೆ ಎಷ್ಟು ಡಿಸೈನ್ ಮಾಡಿದ್ದಾರೆ ಅಂದರೆ 200-300 ರೂಪಾಯಿಗೆ ಈ ಥರ ಬ್ಲೌಸ್ ಸಿಗುತ್ತಂದರೆ ನಂಬೋಕ್ಕೆ ಆಗಲ್ಲ. ಇದನ್ನು ನೀವು ಹೊರಗಡೆ ಸ್ಟಿಚ್ ಮಾಡಿಸಿದ್ರೆ 2,000, 3,000, 4,000, 5,000ವರೆಗೂ ಇದರ ಒಂದು ರೇಟ್ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಮಷಿನ್ ವರ್ಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸ್ವಲ್ಪನೂ ಕೂಡ ಎಲ್ಲೂ ಡ್ಯಾಮೇಜ್ ಅನ್ಸಲ್ಲ. ಫ್ಯಾಬ್ರಿಕ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಸೂಪರಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ರೆಡ್ ಕಲರ್ ಬ್ಲೌಸು. ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ನಾನು ಇನ್ನೂ ಮಿಕ್ಕಿರೋ ಕಲರ್ಸ್ ಎಲ್ಲನೂ ತರಿಸ್ಕೊ
ಹಾಕೋತೀನಿ. 3/4 ಸ್ಲೀವ್ಸ್ ಬರುತ್ತೆ. ಬೇಡ ಅಂದರೆ ನೀವು ಇದನ್ನು ಕಟ್ ಕೂಡ ಮಾಡಿಸಿ ಸ್ಟಿಚ್ ಮಾಡ್ಕೋಬೋದು. ವಾಪಸ್ ಮೆಗಾ ಸ್ಲೀವ್ಸ್ ಕೂಡ ಮಾಡ್ಕೊಳ್ಬೋದು. 3/4 ಇಷ್ಟ ಅನ್ನೋರು ನೀವು 3/4 ಸ್ಲೀವ್ಸ್ನೇ ವೇರ್ ಮಾಡ್ಬೋದು. ಡಿಸೈನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇಡೀ ಬ್ಲೌಸ್ ವರ್ಕ್ ಬರುತ್ತೆ. ಸೊ ಇದನ್ನು ಪ್ಲೇನ್ ಸ್ಯಾರಿಗೆ ಹಾಕಿದರೆ ಅಥವಾ ಸಿಲ್ಕ್ ಸ್ಯಾರಿ, ರೇಷ್ಮೆ ಸೀರೆಗೆಲ್ಲ ವೇರ್ ಮಾಡಿದರೆ, ಪಟ್ಟು ಸ್ಯಾರಿಗಳಿಗೆ ಡಿಫ್ರೆಂಟ್ ಲುಕ್ಕನ್ನೇ ಇದು ಕ್ರಿಯೇಟ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಫ್ರಂಟ್ ಸೈಡ್ ಡಿಸೈನ್ ಇದೆ, ಬ್ಯಾಕ್ ಸೈಡ್ ಡಿಸೈನ್ ಇದೆ ಆ್ಯಂಡ್ ಡೀಪ್ ನೆಕ್ ಕೂಡ ಇದೆ. ಇದ್ರ ಲಿಂಕ್ ಏನಾದರೂ ಬೇಕಿದ್ರೆ ಈ ರೀಲ್ನ ಶೇರ್ ಮಾಡಿ ನನಗೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಸೆಟ್ಟು ವಿತ್ ಇಯರಿಂಗ್ ಇರುವಂಥದ್ದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಪ್ರೈಸ್ಗೆ ನಿಮ್ಗೆ ಇಷ್ಟ ಆಗುವಂತಹ ಒಂದು ಸೆಟ್ ಅಂತಲೇ ಹೇಳ್ಬೋದು. ಸೊ ಸಿಂಪಲ್ ಸ್ಯಾರಿಗೆ ವೇರ್ ಮಾಡ್ಬೋದು, ಪಟ್ಟು ಸ್ಯಾರಿಗೆ ವೇರ್ ಮಾಡ್ಬೋದು, ಡ್ರೆಸ್ ಮೇಲೆ ಕೂಡ ವೇರ್ ಮಾಡ್ಬೋದು. ಲುಕಿಂಗ್ ಎಲಿಗೆಂಟ್, ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ವೈಟ್ ಪರ್ಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮುಂದೆ ಅಗ್ಲ ಪೆಂಡೆಂಟ್ ಬರುತ್ತೆ, ನೆಕ್ಕಿಗೆ ಚೈನ್ ಥರ ಬರುತ್ತೆ. ಅಡ್ಜಸ್ಟೇಬಲ್, ಇದನ್ನು ನೀವು ಉದ್ದ ಆದರೂ ಹಾಕೊಳ್ಬೋದು, ಇಲ್ಲ ಶಾರ್ಟಾಗಿ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಯರಿಂಗ್ ಹಾಕಿದಾಗ ಇದ್ರ ಲುಕ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಿಮಗೆ ಅತ್ಯಂತ ಕಡಿಮೆ ಬೆಲೆಗೆ ಮೀಶೋಲಿ ಸಿಗೋವಂಥದ್ದು. ಈಗ ಇಯರಿಂಗ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಸೀರೆನ ವೇರ್ ಮಾಡಿ ಈ ಒಂದು ಜ್ಯುವೆಲ್ರನ್ನ ಹಾಕ್ಕೊಂಡ್ರೆ ತುಂಬಾ ಲುಕ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಆಫ್ಟರ್ ದ ಸ್ಕೂಲ್ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀಟಾಗಿ ರೆಡಿ ಆದಾಗಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ.